ವಾಕ್ಯಗಳಿಂದ ದೇವರು ನಿಮ್ಮನ್ನು ಬಲಪಡಿಸಲಿ, ಶಕ್ತಿಗರಿಸಲಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೆ ದೇವರ ಸಂಗಡ ಪ್ರಯಾಸ ಪಡಿರಿ. ಸಹೋದರಿ ಇರ್ತಾರೆ, ಅವ್ರ ಸಂಗಡ ಮಾತಾಡಿ. ನಮ್ಮ ಸಹೋದರಗಳು ಇರ್ತಾರೆ, ಅವರ ಸಂಗಡ ತಿಳ್ಕೊಳ್ರಿ. ದೇವರು ತುಂಬಾ ಒಳ್ಳೆಯವನಾಗಿದ್ದಾನೆ, ಆತನು ಅದ್ಭುತ ಸ್ವರೂಪನಾಗಿದ್ದಾನೆ, ಆತನು ಆಲೋಚನಾ ಕರ್ತನಾಗಿದ್ದಾನೆ. ನಿಮ್ಮ ಅವಶ್ಯಕತೆಗಳಿಗಾಗಿ ಆತನ ಬಳಿಯಲ್ಲಿ ಮೊರೆ ಇಡಿ, ಖಂಡಿತವಾಗಿ ಆತ ನಿಮಗೆ ಮಾರ್ಗವನ್ನು ತೆಗೆದುಕೊಳ್ಳುತ್ತಾರೆ. ವಾಕ್ಯಗಳಿಂದ ದೇವರು ನಿಮ್ಮ ಒಬ್ಬೊಬ್ಬರು ಬಲಪಡಿಸಲಿ, ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕನ್ನಡ Hallelujah. Father, we praise you, we thank you, we glorify the name, Lord, our God, Master. You are the creator of heaven and earth, Lord. அப்பா, நீ வானமும் பூமியை உருவாக்கின தேவன். நம்ம மத்தியத்தில் ஆண்டவரே மனிதனா ஆண்டவரே ஜனிப்பித்த கர்த்தாவே, இதுக்காகவே நன்றி சொல்லுகிறோம் கர்த்தாவே. அப்பா, இங்கே வந்திருக்கிற ஒவ்வொருத்தரையும் ஆண்டவரே போதகர் ஆண்டவரே நல்லா பிரீச் பண்ணார். அவருக்கு கொடுத்த ஞானத்துக்காக ஸ்தோத்திரம் அப்பா. அவரு ஞானத்தின் வழியால இன்னும் அதிக ஞானத்தை கொடு. எந்த ஆத்மாவோட என்ன பேசணும் என்று அவருக்கு சொல்லி கொடுத்திருக்கிறீர் ஆண்டவரே. அப்பா, அந்த ஆண்டவரே உன்னுடைய வார்த்தையை ஆண்டவரே சாலிடா இருக்கிற வார்த்தையை வாட்டர் வார்டா எடுத்து எல்லாருக்கும் கொடுத்ததுக்காக அப்பா உன்னிடத்துல கர்த்தாவே அவருடைய மகிமையிலே பரிசுத்தாவி மகிமைப்படுவதாக. இங்க வந்திருக்கிற ஒவ்வொருத்தரையும் இயேசு கிறிஸ்துவின் நாமத்தினால் ஆசீர்வதிக்கிறோம். ஒவ்வொருத்தருக்குள்ளவ நீ பேசுவீராக ஐயா. அப்பா, நீ யார் என்று மனக்கண்களை திறந்து பேசு கர்த்தாவே. இந்த இடம் இவங்க பண்ற ஊழியர்களை ஆசீர்வதி. சகோதரி உண்மையா உத்தமமா ஊழியம் பண்ற சகோதரியாக்குது கர்த்தாவே. நான் ஆவியில உணர்ந்த ஆண்டவரே, இந்த சகோதரி மேல தேவ மகிமை, தேவ அன்பு, தேவ வல்லமை. இந்த மைட்டி காட், in the name of Lord our Jesus Christ, வானத்திலேயோ பூமியிலேயோ சகல அதிகாரம் எனக்கு கொடுக்கப்பட்டிருக்குது ஆண்டவரே. அந்த அதிகாரத்தை நம்ம பயன்படுத்துகிறோம் ஆண்டவரே. வானத்தின் பல கணுகளை திறந்து ஆண்டவரே இந்த ஊழியத்தை ஆசீர்வதி வழிநடத்தி பரிசுத்தமாக்கும். வானத்துக்கு கீழே பூமிக்கு மேல உன்னுடைய நாமம் கொடுக்கப்பட்டிருக்குது. அந்த ஞாபகத்தினால அல்லாமல் வேற நாமத்துல ரட்சிப்பே இல்லை என்று ஆண்டவரே வேத வசனம் சொல்லுது. ஆண்டவரே உன்னுடைய நாம இவங்க ஆண்டவரை தெரிஞ்சுக்கிட்டோம், உன்னுடைய பேர் தெரிஞ்சுக்கிட்டோம், உன்னுடைய வல்லமை தெரிஞ்சுக்கிட்டோம். இயேசு கிறிஸ்துவின் நாமத்தினால ஆண்டவரே இங்க வந்திருக்கிற யாவரையும் ஆண்டவரே சாபங்கள், தலிதர்கள், பாவங்கள் எல்லாம் அறிக்கை செய்து விட்டு உன்னுடைய நாமத்தின் வல்லமை தெரிஞ்சுக்கிறபடி ஒப்பு கொடுக்கிறோம். இயேசுவின் நாமத்தினால அதிகாரம் உள்ள நாமத்தில் ஒவ்வொருத்தரும் ஆசீர்வதிக்கிறேன். என் ಜೀವನ ಉಳ್ಳ நல்ல ತೋರ್ಗಮೆ. ನಮ್ಮನ್ನು ಅಧಿಕವಾಗಿ ಪ್ರೀತಿಸಿ ಈ ಲೋಕದಲ್ಲಿ ನಿನ್ನ ನಾಮದ ಜೀವಿಸಲು ನಮ್ಮನ್ನು ಕರೆಯಲ್ಪಟ್ಟಿದೆಯಾ ತಂದೆಯಪ್ಪ. ನಮ್ಮನ್ನು ಆರಿಸಿಕೊಂಡಿದೆಯಾ ಕರ್ತಾವೆಯಪ್ಪ. ನಿನ್ನ ಜನಾಂಗವಾಗಿ ನಾವು ಜೀವಿಸಲು ತಂದೆ. ಇತರ ಜನಾಂಗಗಳಿಂದ ನಮ್ಮನ್ನು ಬೇರ್ಪಡಿಸಿ ತಂದೆಯಪ್ಪ. ನಾವು ನಿಮ್ಮ ಜನಾಂಗವಾಗಿ ನಮ್ಮನ್ನು ಆರಿಸಿಕೊಂಡು ಈ ಮನುಷ್ಯರ ಲೋಕದಲ್ಲಿರುವ ಎಲ್ಲ ಮನುಷ್ಯರ ಮೇಲೆ ಪ್ರೀತಿಯನ್ನು ಇಟ್ಟು ತಂದೆಯಪ್ಪ. ಎಲ್ಲರೂ ಸತ್ಯವನ್ನು ತಿಳಿಯಬೇಕು. ಸತ್ಯ ತಿಳಿದು ತಂದೆಯಪ್ಪ ತನ್ನ ಆತ್ಮಗಳನ್ನು ಜಾಗೃತೆಯಾಗಿ ಕಾತುಕೊಂಡು ದೇವರ ರಾಜ್ಯಕ್ಕೆಂದು, ದೇವರ ಸತ್ಯಕ್ಕೆಂದು, ದೇವರ ಬೆಳಕಿಗೆಂದು ಕರ್ತಾವ್ಯಪ್ಪ ಎಲ್ಲರೂ ತಂದೆಯಪ್ಪ ಸಿದ್ಧವಾಗಬೇಕೆಂಬುದಾಗಿ ತಂದೆ ನಿಮ್ಮ ಕೃಪೆಯಾಗಿದೆ ಕರ್ತಾವ್ಯಪ್ಪ. ಈಗ ತಂದೆಯಪ್ಪ ಬೋಧಕರು ಒಂದು ಒಳ್ಳೆಯ ಶುಭ ಸಂದೇಶವನ್ನು ತಂದೆಯಪ್ಪ ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ತಂದೆಯಪ್ಪ ಶುಭ ಸಂದೇಶವನ್ನು ಕೊಟ್ಟರು ತಂದೆಯಪ್ಪ. ಈ ಲೋಕದಲ್ಲಿ ಅವರು ರಕ್ಷಕರಾಗಿ ಬಂದಿದ್ದು ಮತ್ತೆ ಕ್ರೈಸ್ತರಿಗೆ ಮಾತ್ರವಲ್ಲ, ಲೋಕದಲ್ಲಿರುವ ಎಲ್ಲ ಜನರಿಗೋಸ್ಕರ, ಎಲ್ಲ ಮನುಷ್ಯರಿಗೋಸ್ಕರ ಆತನು ಲೋಕದಲ್ಲಿ ರಕ್ಷಕನಾಗಿ ಹುಟ್ಟಿದನು ತಂದೆಯಪ್ಪ. ಹೌದು ತಂದೆ, ಯಾರೆಲ್ಲರೂ ತಂದೆ ಆತನನ್ನು ವಿಶ್ವಾಸತನೋ, ಯಾರೆಲ್ಲರೂ ಆತನು ಸ್ವೀಕರಿಸಿಕೊಳ್ಳುತ್ತಾನೋ ಅವರ ಮನೆಯಲ್ಲಿ ಆತನು ತಂದೆಯಪ್ಪ ಆ ಮನೆಯಲ್ಲಿ ಒಂದು ಶಾಂತಿ, ಸಮಾಧಾನ, ಒಂದು ರಕ್ಷಕನಾಗಿ ಆ ಕುಟುಂಬದಲ್ಲಿ ಬಂದು ಅವರ ಎಲ್ಲ ತೇವೆಗಳನ್ನು ಸಂಧಿಸಲ್ಪಟ್ಟು, ಅವರ ಎಲ್ಲ ಕಷ್ಟಗಳನ್ನು ನೀಗಿಸಲ್ಪಟ್ಟು ಅಪ್ಪ, ಅವರ ಎಲ್ಲ ಬೇಡನೆಗಳನ್ನು ನೀಗಿಸಲ್ಪಟ್ಟು, ಅವರ ಎಲ್ಲ ತಡೆಗಳನ್ನು ನೀಗಿಸಲ್ಪಟ್ಟು, ಅವರಿಗೆ ಒಳ್ಳೆ ಜ್ಞಾನತೆ ಕೊಟ್ಟು, ಅವ್ರ ಕುಟುಂಬದಲ್ಲಿ ಸಮಾಧಾನವನ್ನು ಕೊಟ್ಟು ತಂದೆಯಪ್ಪ ಜೊತೆಯಲ್ಲಿದ್ದು ತಂದೆಯಪ್ಪ, ಅವರ ಕುಟುಂಬದೊಂದಿಗಿದ್ದು ತಂದೆಯಪ್ಪ, ಆ ಕುಟುಂಬಕ್ಕೆ ನೀ ತಲೆಯಾಗಿದ್ದು, ಆ ಕುಟುಂಬಕ್ಕೆ ನೀ ತಂದೆಯಾಗಿದ್ದು ತಂದೆಯಪ್ಪ, ಅವರ ಬೇಕಾದ ಎಲ್ಲ ಕಾರ್ಯಗಳನ್ನು ತಂದೆ ನೀವು ಒದಗಿಸಿ ಕೊಡುವಂತ ತಂದೆಯಾಗಿದೆ ಕರ್ತಾವ. ಹೌದು ತಂದೆ, ಹೌದು ತಂದೆಯಪ್ಪ, ಇದೇ ತಂದೆ ಮನುಷ್ಯರಿಗೆ ಬೇಕಾಗಿದೆ ಕರ್ತಾವಪ್ಪ. ಅನೇಕ ಕಷ್ಟದ ಸಮಯದಲ್ಲೂ, ವೇದನೆಯ ಸಮಯದಲ್ಲೂ, ದುಃಖದ ಸಮಯದಲ್ಲೂ ತಂದೆಯಪ್ಪ, ತಡೆಗಳು ಬರುವಾಗ ಸಮಯದಲ್ಲೂ ತಂದೆಯಪ್ಪ, ಅವ್ರು ಯಾರನ್ನು ಹುಡುಕುವುದಾಗ್ರೆ
ಸತ್ಯವುಳ್ಳ ತಂದೆಯನ್ನು ಹುಡುಕುವಾಗ, ಆ ಪರಿಶುದ್ಧವುಳ್ಳ ದೇವನನ್ನು ಹುಡುಕುವಾಗ, ಆ ಪ್ರೀತಿಯುಳ್ಳ ದೇವನನ್ನು ಹುಡುಕುವಾಗ ತಂದೆಯಪ್ಪ, ಖಂಡಿತವಾಗಿ ಅವರಿಗೆ ನೀವು ಒದಗಿಸಿಕೊಡುವಂತ ದೇವನಾಗಿದ್ಯಾ. ಖಂಡಿತವಾಗಿ ಅವರನ್ನು ನೀವು ಬಲಪಡಿಸುವಂತ ದೇವನಾಗಿದ್ಯಾ. ಖಂಡಿತವಾಗಿ ನೀನು ಅವರನ್ನು ನಡೆಸುವಂತ ದೇವನಾಗಿದೆ ತಂದೆಯಪ್ಪ. ಅವರ ಬೆಳವಣಿಗೆಯಲ್ಲಿ ಕರ್ತವ್ಯ ನಿನ್ನ ಪವಿತ್ರಾತ್ಮನ ಅಭಿಷೇಕ ಅವರಿಗೆ ಕೊಟ್ಟು ತಂದೆಯಪ್ಪ, ಅವರನ್ನು ಪವಿತ್ರಾತ್ಮನ ನಡೆಸುವಂತೆ ಈ ಲೋಕದಲ್ಲಿ ಕರ್ತವ್ಯಪ್ಪ. ಅನೇಕ ತಡೆಗಳು ಬಂದರು ತಂದೆಯಪ್ಪ, ಅನೇಕ ದುಷ್ಟನ್ಮಾರ್ಗಗಳು ತಂದೆಯಪ್ಪ ಅವರನ್ನು ಕೆಡಿಸಲು ಬಂದರು ತಂದೆಯಪ್ಪ. ಆ ಪವಿತ್ರಾತ್ಮನ ಅವರ ಜೊತೆಯಲ್ಲಿ ಇದ್ದು ತಂದೆಯಪ್ಪ, ಒಳ್ಳೆ ಮಾರ್ಗದರ್ಶನ ಕೊಟ್ಟು, ಒಳ್ಳೆ ತಿಳುವಳಿಕೆ ಕೊಟ್ಟು ತಂದೆಯಪ್ಪ ಅವರನ್ನು ಬಲಪಡಿಸಿ ನಡೆಸುವಂತ ಪವಿತ್ರಾತ್ಮನು ತಂದೆಯಪ್ಪ ಈ ಲೋಕದಲ್ಲಿ ನೀ ಕಳಿಸಿಕೊಟ್ಟು ತಂದೆಯಪ್ಪ. ಬಂದಂತ ಎಲ್ಲ ಮಕ್ಕಳ ಮೇಲೆ ತಂದೆಯಪ್ಪ ನಿನ್ನ ಪವಿತ್ರಾತ್ಮನು ಸುರಿಸಲ್ಪಟ್ಟು ತಂದೆ ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಟ್ಟು, ಅದು ಮಾತ್ರವಲ್ಲ ಇನ್ನು ನಂಬಿಕೆಯಲ್ಲಿ ಹೆಚ್ಚಾಗಿ ತಂದೆಯಪ್ಪ ನಿನ್ನ ವಾರ್ತೆಯಲ್ಲಿ ಜೀವವುಳ್ಳ ವಾರ್ತೆಯನ್ನು ಕರ್ತವ್ಯಪ್ಪ ಅದು ಕೈಗೊಂಡು ನಡೆಯೋದು ಮಾತ್ರ ಅಲ್ಲ ತಂದೆಯಪ್ಪ, ಅದು ಕ್ರಿಯೆಗಳ ಮುಖಾಂತರವಾಗಿ ನಡೆಸುವಂತೆ ಕರ್ತವ್ಯಪ್ಪ ಪ್ರತಿಯೊಂದು ಕುಟುಂಬದ ತಂದೆ ಆಶೀರ್ವದಿಸು ತಂದೆಯಪ್ಪ. ಸ್ತೋತ್ರ ಕರ್ತವ್ಯಪ್ಪ. ಈ ಮನೆ ಕರ್ತಾವಿ ಈ ಆಲಯವನ್ನು ನಡೆಸುವಂತ ಆ ತಾಯಿಯ ಕುಟುಂಬವನ್ನು ಕರ್ತಾವ್ಯಪ್ಪ, ಆ ತಾಯಿಯ ವೇದನೆ ನೀವು ಅರಿತು ತಂದೆಯಪ್ಪ, ಆ ತಾಯಿಯ ವೇದನೆ ಎಲ್ಲ ತೀರಿಸಲ್ಪಟ್ಟು ತಂದೆಯಪ್ಪ ಒಳ್ಳೆ ಬಲ ಶಕ್ತಿ ಜ್ಞಾನತೆ ಕೊಟ್ಟು ಕರ್ತಾವಪ್ಪ ಆ ತಾಯಿಯ ಜೊತೆ ತಾಯಿಯ ಕುಟುಂಬದಲ್ಲಿ ಇದ್ದು ತಂದೆಯಪ್ಪ ಅಪ್ಪ ನೀನು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಹೇಳ್ತೇನೆ ಕರ್ತಾವ್ಯ. ಅಪ್ಪ ನಮ್ಮ ಪ್ರಾರ್ಥನೆ ಕೇಳಿ ಕರ್ತಾವ್ಯಪ್ಪ ಮದಂತ ಎಲ್ಲ ಕುಟುಂಬದಲ್ಲೂ ತಂದೆ ಶಾಂತಿ ಸಮಾಧಾನ ಅವರಿಗೆ ಬಲತೆ ಕೊಟ್ಟು ಆಶೀರ್ವದಿಸಿ ದಾರಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ಜೀವನವುಳ್ಳ ತಂದೆಯೇ, ಆಮೆನ್. ಸಮಯದಲ್ಲಿ ದೇವರೇ ಸೇವಕರ ಮುಖಾಂತರ ಕೊಟ್ಟಿರುವ ನಿಮ್ಮ ಅಮೂಲ್ಯವಾದ ವಾಕ್ಯಗಳಿಗಾಗಿ ಸ್ತೋತ್ರ. ಈ ಕುಟುಂಬದಲ್ಲಿ ಬಂದು ಪ್ರತಿಯೊಬ್ಬರನ್ನು ನೀನು ಆಶ್ರಯಿಸಿ ಕೊನೆಯ ತನಕ ನಿಮ್ಮ ಬರುಣದಲ್ಲಿ ನಾವೆಲ್ಲರೂ ಮಧ್ಯಾಕಾಶಕ್ಕೆ ಎತ್ತಲ್ಪಟ್ಟು ಸದಾ ಕಾಲವನ್ನು ನಿಮ್ಮ ಚಿತ್ರದಲ್ಲಿ ಕೃಪೆ ಮಾಡಿ ತಂದೆ. ಇನ್ನು ಪ್ರತಿಯೊಬ್ಬರನ್ನು ಈ ಒಂದು ಮನೆ ಯಜಮಾನರು ಆ ಕುಟುಂಬವನ್ನು ಆಶ್ರಯಿಸು, ದೈಹಿಕವಾಗಿ ಆತ್ಮೀಯದಲ್ಲಿ ಅವರನ್ನು ಆಶ್ರಯಿಸಿ ಅವರನ್ನು ನಿಮಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು ಇತರಕ್ಕೆ ಸಾಕ್ಷಿ ಕೂರಲು ಅನುಗ್ರಹ ಮಾಡಿ ತಂದೆ. ಪ್ರತಿಯೊಬ್ಬರು ನಿನ್ನ ಆಶ್ರಯಿಸು, ನಿಮ್ಮ ಕೃಪೆಯಿಂದ ನಡೆಸು. ನಿನ್ನ ಬರಡದಲ್ಲಿ ನಾವೆಲ್ಲರೂ ಮಧ್ಯಕಾಲಕ್ಕೆ ಎತ್ತಲ್ಪಟ್ಟು ಸದಾ ಕಾಲವನ್ನು ನಿಮ್ಮ ಜೊತೆಯಲ್ಲಿ ಕೃಪೆ ಮಾಡಿ ತಂದೆ. ಎಲ್ಲವನ್ನು ಕತ್ತಲು ಒಡೆಯನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ನನ್ನ ಮನೆಯೇ ಯೆಹೋವನನ್ನು ಕೊಂಡಾಡು, ನನ್ನ ಪವಿತ್ರನಾಮವನ್ನು ಕೀರ್ತಿಸಿ, ನನ್ನ ಮನೆಯೇ ಯೆಹೋವನನ್ನು ಕೊಂಡಾಡು, ಒಂದನ್ನು ಮರೆಯಬೇಡ. ಆಮೆನ್ ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಘನ ಮಹಿಮಾ ಪ್ರಭಾವ ಸದಾ ಕಾಲವು ಉಂಟಾಗಲಿ. ಆಮೆನ್.